ಟಾಟಾ ಮೋಟಾರ್ಸ್ ರೀಸೆಂಟ್ ಆಗಿ ಟಾಟಾ ಕರ್ವ್ ಅನ್ನೋ ಪ್ರಾಡಕ್ಟ್ ನ ಲಾಂಚ್ ಮಾಡಿದೆ ಅಂಡ್ ಈ ಕಾರ್ ನಾವು ಒಂದು ಸಲ ಚಾರ್ಜ್ ಮಾಡಿದ್ರೆ 504 ಕಿಲೋಮೀಟರ್ ವರೆಗೂ ನಾನ್ ಸ್ಟಾಪ್ ಗಾಡಿನ ಓಡಿಸಬಹುದು. ಸರಿ, ಇದ್ರಲ್ಲಿ ಅಂತದೇನ್ ಫೀಚರ್ಸ್ ಇದೆ ಅಂತ ನೋಡೋಕೆ ನಾನು ನೆಲಮಂಗದಲ್ಲಿರೋ ಟಾಟಾ ಮೋಟಾರ್ಸ್ ನ ವಿಸಿಟ್ ಮಾಡಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ತರ ಹೆಚ್ಚು ಕಂಟೆಂಟ್ಸ್ ನನ್ನ ಚಾನಲ್ ಇಂದ ಬರಬೇಕು ಅನ್ನೋ ಆಸೆ ಇದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ನಮ್ಮ ಮುಂದೆ ಟಾಟಾ ಕರ್ವ್ ಗ್ರೇ ಕಲರ್ ಟಾಪ್ ಎಂಡ್ ಗಾಡಿನ ನಾವು ನೋಡ್ತಾ ಇದೀವಿ. ವೆಹಿಕಲ್ ನ ಫ್ರಂಟ್ ಲುಕ್ ಈ ರೀತಿ ನಮಗೆ ನೋಡೋಕೆ ಸಿಗುತ್ತೆ. ರಿಮೋಟ್ ಕೀ ಇಂದ ಗಾಡಿನ ಅನ್ಲಾಕ್ ಮಾಡಿದ್ರೆ ಒಳ್ಳೆ LED ಲೈಟ್ಸ್ ಗಳಿಂದ ಗಾಡಿ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಫ್ರಂಟ್ ಅಲ್ಲಿ ಟಾಟಾ ಲೋಗೋ ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಆಟೋಮೆಟಿಕ್ ಹೆಡ್ ಲ್ಯಾಂಪ್, ಅದ್ರ ಜೊತೆಗೆ ಫಾಗ್ ಲ್ಯಾಂಪ್ಸ್ ನ ನೋಡ್ತಾ ಇದೀವಿ. ಸ್ಪೆಷಲ್ ಆಗಿ ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಳೆ ಬಂದಾಗ ವೈಪರ್ ನ ಆನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದೇ ಆಟೋಮೆಟಿಕ್ ಸೆನ್ಸ್ ಆಗಿ ವೈಪರ್ ಆನ್ ಆಗುತ್ತೆ. ಗಾಡಿ ಚಕ್ರದ ಬಗ್ಗೆ ಹೇಳೋದಾದ್ರೆ R18 ಅಲಾಯ್ ವೀಲ್ಸ್ ವಿತ್ ಏರೋ ಇನ್ಸರ್ಟ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಡಿಸ್ಕ್ ಟೈಪ್ ಬ್ರೇಕ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ EV ಅನ್ನೋ ಲೆಟರ್ಸ್ ನಮಗೆ ಕಾಣಿಸುತ್ತೆ. ಆಟೋಮೆಟಿಕ್ ಓಪನ್ ಅಂಡ್ ಕ್ಲೋಸ್ ಸಿಸ್ಟಮ್ ಜೊತೆ ಕ್ಯಾಮೆರಾ ಪ್ಲೇಸ್ ಮಾಡಿರೋ ಸೈಡ್ OVRMs ಗಳು. ಇನ್ನ 4 ಡೋರ್ ಗಳಿಗೂ ಫ್ಲಶ್ ಡೋರ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿ ಡೋರ್ಸ್ ನ ಆರಾಮಾಗಿ ಓಪನ್ ಮಾಡಬಹುದು. 100 mm ಗಳಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಈ ಗಾಡಿನ ಹಳ್ಳಿ ದಿಲ್ಲಿ ಎಲ್ಲಿ ಬೇಕಾದ್ರೂ ಆರಾಮಾಗಿ ಡ್ರೈವ್ ಮಾಡಬಹುದು. ಗಾಡಿಯ ಸೈಡ್ ವ್ಯೂ ಈ ರೀತಿ ಕಾಣಿಸುತ್ತೆ. ಗಾಡಿಯಿಂದ ನನಗೆ ಇಂಪ್ರೆಸ್ ಮಾಡಿದ್ದು ಈ ಬ್ರೇಕ್ ಲೈಟಿಂಗ್ ಸಿಸ್ಟಮ್ ಅಂಡ್ ನಮ್ಮ ಟಾಟಾ ಲೋಗೋ ಜೊತೆ ಮಾಡೆಲ್ ನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನ ಆಚೆ ನಿಂತ್ಕೊಂಡು ಡಿಕ್ಕಿ ಓಪನ್ ಮಾಡ್ರೋ ಅಂತ ಹೇಳೋಂಗೆ ಮೋಷನ್ ಡಿಟೆಕ್ಟರ್ ಇರೋದ್ರಿಂದ ಬ್ಯಾಕ್ ಡೋರ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಹಾಗೆ ಕ್ಲೋಸ್ ಮಾಡ್ಬೇಕಂದ್ರೆ ಅಲ್ಲಿ ಕೊಟ್ಟಿರೋ ಸಣ್ಣ ಬಟನ್ ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಸ್ಪೆಷಲ್ ಅಂದ್ರೆ ಗಾಡಿ ಬ್ಯಾಟ್ರಿ ಮೇಲೆ ರನ್ ಆಗೋದ್ರಿಂದ ಬೂಟ್ ಸ್ಪೇಸ್ ನಮಗೆ 500 ಲೀಟರ್ ಗಳಷ್ಟು ಸ್ಪೇಸ್ ಸಿಗುತ್ತೆ ಅಂಡ್ ಎಕ್ಸ್ಟ್ರಾ ಟೈರ್ ನ ಕ್ಯಾರಿ ಮಾಡೋಕು ಇನ್ನು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ಲಾಸ್ ಅಲ್ಲಿ ಫಾಗ್ ಡಿಫ್ಯೂಸರ್ ಜೊತೆಗೇನೆ ಬರುತ್ತೆ. ಗಾಡಿಯ ಔಟ್ಲುಕ್ ನೋಡಿದ್ರಿ, ಆದ್ರೆ ಇಂಟೀರಿಯರ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ರಿಮೋಟ್ ಕಂಟ್ರೋಲ್ ಆಗಿರೋದ್ರಿಂದ ಸ್ಟಾರ್ಟ್ ಅಂಡ್ ಸ್ಟಾಪ್ ಪುಷ್ ಬಟನ್ ಮೂಲಕನೇ ಗಾಡಿನ ಆನ್ ಅಂಡ್ ಆಫ್ ಮಾಡಬೇಕು. ಫ್ರಂಟ್ ಸೈಡ್ ಅಲ್ಲಿ ನಮಗೆ ಸ್ಕ್ರೀನ್ ಟ್ಯಾಬ್ ಅಲ್ಲಿ ನಾವು ಇಡೀ ಕಾರ್ ಫೀಚರ್ಸ್ ನ ಕಂಟ್ರೋಲ್ ಮಾಡಬಹುದು. ರೈಟ್ ಅಂಡ್ ಲೆಫ್ಟ್ OVRMs ಗಳನ್ನ ರಿಮೋಟ್ ಕಂಟ್ರೋಲ್ ಅಲ್ಲೇ ಸೆಟ್ ಮಾಡಬಹುದು. ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ ಅಂಡ್ ಸ್ಟೇರಿಂಗ್ ವೀಲ್ಸ್ ಅಲ್ಲಿ ಕಂಟ್ರೋಲ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಡ್ರೈವರ್ ಸೀಟ್ ಪಕ್ಕನೆ ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದಾರೆ. ಅದನ್ನ ಓಪನ್ ಮಾಡಿದ್ರೆ ಬಾಟಲ್ ಹೋಲ್ಡರ್, ವೈರ್ಲೆಸ್ ಚಾರ್ಜಿಂಗ್, 3 ರೈಡಿಂಗ್ ಮೋಡ್, ಸ್ಮಾರ್ಟ್ ಡಿಜಿಟಲ್ ಶಿಫ್ಟರ್, 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ USB ಪ್ಲಗ್ ನಮಗೆ ಸಿಗುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ 9 ಸ್ಪೀಕರ್ಸ್ ಗಳನ್ನ ಒಳಗೊಂಡಿರೋ ಕಾರ್ ಇದು ವಿತ್ ಸಬ್ವೂಫರ್ ಅಂಡ್ JBL ಕಂಪನಿ ಜೊತೆ ಟೈಅಪ್ ಆಗಿರೋದ್ರಿಂದ ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ನಾವು ಕಾರ್ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹಾಗೆ ಟಾಪ್ ಅಲ್ಲಿ ಸನ್ಶೀಲ್ಡ್, IVRMs, ನೈಟ್ ಲ್ಯಾಂಪ್ ಅಂಡ್ ಸನ್ ರೂಫ್ ನ ಓಪನ್ ಮಾಡೋಕೆ ಈ ಸ್ವಿಚ್ ನ ಮೇಲೆ ಮಾಡಿದ್ರೆ ಓಪನ್ ಆಗುತ್ತೆ, ಡೌನ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಒಳ್ಳೆ ಏರ್ ಕಂಡೀಷನಿಂಗ್ ಫೀಲ್ ಆಗುತ್ತೆ. ಅದ್ರ ಜೊತೆಗೆ ನೈಟ್ ಲ್ಯಾಂಪ್ ಮತ್ತೆ ಹ್ಯಾಂಡ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹಿಂದೆ ಕುತ್ಕೊಂಡು ಮ್ಯೂಸಿಕ್ ನ ಎಂಜಾಯ್ ಮಾಡೋರಿಗೆ ಮ್ಯೂಸಿಕ್ ಈ ರೀತಿ ಫೀಲ್ ಆಗುತ್ತೆ. ಇನ್ನ ಡ್ರೈವರ್ ಸೀಟ್ ಅಡ್ಜಸ್ಟಬಲ್ ಕೂಡ ಫುಲ್ಲಿ ಆಟೋಮೆಟಿಕ್ ರೀತಿಲಿ ನೀವು ಆಪರೇಟ್ ಮಾಡಬಹುದು. ಎಲ್ಲ ಫೀಚರ್ಸ್ ಗಳನ್ನ ನೋಡಿದ್ರಿ. ಈಗ ಕಾರಲ್ಲಿರೋ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಟೋಟಲ್ ಆಗಿ ಈ ಗಾಡಿ 5 ಕಲರ್ ವೇರಿಯಂಟ್ಸ್ ಅಲ್ಲಿ ನಮಗೆ ಸಿಗುತ್ತೆ. 360 ಡಿಗ್ರಿ 3D ಸರೌಂಡೆಡ್ ಕ್ಯಾಮ್ರಾ ಇರೋದ್ರಿಂದ ನೀವು ಪಾರ್ಕಿಂಗ್ ನ ಚಿಂತೆ ಇಲ್ಲದೆ ಮಾಡಬಹುದು. ಗೂಗಲ್ ಹಾಗೂ ಸಿರಿನ ಯೂಸ್ ಮಾಡಿಕೊಂಡು ವಾಯ್ಸ್ ಅಸಿಸ್ಟೆಂಟ್ ಮಾಡಿ ನಿಮ್ಮ ಕಾರ್ನ ಕಂಟ್ರೋಲ್ ಮಾಡಬಹುದು. ಎಲೆಕ್ಟ್ರಿಕ್ ಗಾಡಿಗಳು ರೋಡ್ ಸೈಡ್ ಅಲ್ಲಿ ನಿಂತೋಗಿರೋದನ್ನ ನೀವೇನಾದ್ರೂ ಕಂಡ್ರೆ ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಇನ್ನ ಕಾರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 18.82 ಲಕ್ಷದಿಂದ ಶುರುವಾದ್ರೆ 24 ಲಕ್ಷ ಅಂದ್ರೆ ಟಾಪ್ ಎಂಡ್ ಗಾಡಿಗಳು 24 ಲಕ್ಷಗಳಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ನೀವೆಲ್ಲ ಈ ವಿಡಿಯೋದಲ್ಲಿ ನೋಡಿದ್ದು ಟಾಪ್ ಎಂಡ್ ಮಾಡಲ್ ಅಂದ್ರೆ 24 ಲ್ಯಾಕ್. ಇನ್ನು ಹೆಚ್ಚು ಫೀಚರ್ಸ್ ಗಳಿವೆ, ಅದನ್ನೆಲ್ಲ ಚೆಕ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ ಗೆ ಹೋಗಿ ನೀವು ಚೆಕ್ ಮಾಡಬಹುದು. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಮರಿದೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.